ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಯರ ಮಠಕ್ಕೆ ಹೋಗಿ ಬಂದೆ. ಇವತ್ತು ಗುರುವಾರ ಅಲ್ವಾ, ರಾಯರ ಮಠಕ್ಕೆ ಹೋಗಿ ಎಲ್ಲ ತೀರ್ಥ ಅದು ಇದು ಎಲ್ಲನೂ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ಮನೆಗೆ ಬಂದು ನೀರು ದೋಸೆ ತಿಂದು ಊಟಕ್ಕೆ ಬಂದು ಕೂತಿದ್ದೀನಿ. ಇವಾಗ ಹೋಗಿ ವಿಡಿಯೋ ಮಾಡ್ತಾ 5 ಸೆಕೆಂಡಲ್ಲಿ ನಿಮಗೆ ವಿಡಿಯೋದಲ್ಲಿ ಸೀರೆ ಹೇಗೆ ಉಡ್ಸೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ನೋಡಿ 5 ಸೆಕೆಂಡ್ಸಲ್ಲಿ. ಹೌದು, ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಗೊತ್ತಿರುತ್ತೆ. ನನ್ನ ವ್ಲಾಗ್ ನೋಡಿದವ್ರಿಗೆ ಏನಾಗಿದೆ ಅಂತ ಗೊತ್ತಿರುತ್ತೆ. ನೋಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಹಾಗೆ ತುಂಬ ಗ್ಯಾಪ್ ಆಗ್ತಿದೆ, ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ನೋಡಿ ಅಪ್ಪ, ಮಿರರ್ ಎಷ್ಟು ಗಲೀಜಾಗಿದೆ. ಕನ್ಫ್ಯೂಸ್ ಆಗಬೇಡಿ, ನಾನು ಟ್ಯಾನ್ ಆಗಿದ್ದೀನಿ ಬಿಸಿಲಲ್ಲಿ ಹೋಗಿ ಬಂದು. ಯಾವ ಬಿಸಿಲಾಯ್ತವ 5 ತಿಂಗಳಿಂದ ಆಚೆ ಬಿಸಿಲಿತ್ತು ಸ್ವಲ್ಪ. ಗೈಸ್ ಏನು ಗೊತ್ತಾ, ಲೈಟ್ ಇದ್ರೂ ಮನೆಯಲ್ಲಿ ಕತ್ಲೆಯಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ನಾನು. ಎಂಥ ದಡ್ಡಿ ಅಂದರೆ ನಾನು. ನೋಡಿ ಸೀರೆ ಹುಡುಕ್ತಾ ಇದ್ದಾರೆ, ಹಾಂ ಮೈಸೂರು ಸಿಲ್ಕ್. ನಮ್ಮ ಮನೆ ಲಕ್ಷ್ಮಿಗೆ ರಿಚ್ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಿರೋದು ನಾಳೆ. ಅದಕ್ಕೋಸ್ಕರ ಅವಳಿಗೆ ಮೈಸೂರು ಸಿಲ್ಕ್ ಉಡ್ಸೋಣ ಅಂತ. ಏನಂತೀರ? ನಾಳೆ ಬಂದಿದ ತಕ್ಷಣ ಇಲ್ಲೇ ಕೂಡಾಕೊಬಿಡ್ತೀವಿ ನಾವು ಅವಳನ್ನ. ಸೊ ಸೀರೆನ ರಿವೀಲ್ ಮಾಡೋದು ಅಂದರೆ ಹೆಂಗೆ ಅಂದರೆ, ಇಲ್ಲ ಗೈಸ್ ಏನು ಗೊತ್ತಾ, ನಾವು ಲೈಟ್ ಹಾಕಿ ಸ್ವಲ್ಪ, ನಾನು ಕಾಣಿಸ್ತಾ ಇಲ್ಲ, ಅಲ್ಲಿ ಹಾಕಿ, ಅಲ್ಲಿ ಎಲ್ಲನೂ ಹಾಕಿ ಇವಾಗ ಕಾಣಿಸ್ತಿದ್ದೀನ. ನಾವು ತಗೊಂಡಿರುವಂಥ ಸೀರೆ, ಬನ್ನಿ ಇಟ್ಕೊಳ್ಳಿ, ಕ್ಯಾಮ್ರಾ ಮುಚ್ಕೋಬೇಡಿ. ಯಾವಾಗಲೂ ಸೊಟ್ಟಂಪಟ್ಟ ಕ್ಯಾಮ್ರಾ ಇಟ್ಕೊಂಡಿರ್ತೀರ. ನಾವು ಲಕ್ಷ್ಮಿಗೆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಬಂದಿದ್ದೀವಿ. ಇದು ಆರೆಂಜ್ ಮತ್ತು ಗ್ರೀನ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇರುವಂತಹ ಮೈಸೂರು ಸಿಲ್ಕ್, ಆಯಿತಾ? ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ. ನಾನು ಸೇಲ್ ಮಾಡ್ತಿಲ್ಲ, ನಾನು ಯಾವುದೇ ರೀತಿ ಅಂಗಡಿ ಇಟ್ಟಿಲ್ಲ. ಸೊ ನಾವು ಹಾಸನಲ್ಲಿ ಸುಧಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ನಿಮಗೆ ಬೇಕು ಅಂದರೆ ನೀವು ಕೂಡ ತಗೊಳ್ಳಿ, ಪರ್ಚೇಸ್ ಮಾಡಿ. ಇದರಲ್ಲಿ ನಮ್ಮ ಲಕ್ಷ್ಮಿ ಹೆಂಗೆ ಕಾಣಿಸ್ತಾಳೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇವಾಗ ಸ್ಯಾರಿನ ಡ್ರಾಪಿಂಗ್ ಮಾಡಬೇಕು ಅವಳಿಗೆ. ಅಷ್ಟೇ ಗೈಸ್. ಸೊ ಗೈಸ್, ಇದೇ ಸೀರೆ ತುಂಬಾ ಚೆನ್ನಾಗಿದೆ. ಆರೆಂಜ್ ಮತ್ತು ಇದು ರೇರ್ ಕಲರ್ ಅಂತ. ಇದು ಮೈಸೂರು ಸಿಲ್ಕಲ್ಲಿ, ಅದಕ್ಕೋಸ್ಕರ ಇದನ್ನು ಎತ್ಕೊಂಡಿದ್ದು. ಇದರ ಪ್ರೈಸ್ ಬಂದು 11,187 ಇದೆ. ಡಿಸ್ಕೌಂಟ್ ಹೋಗಿ ನಮಗೆ 8,950 ಸಿಕ್ಕಿದೆ. ಒರಿಜಿನಲ್ ಮೈಸೂರು ಸಿಲ್ಕ್ ತೊಗೋಬೇಕಂತಾರೆ ನಿಮಗೆ ಲಕ್ಷಾನುಗಟ್ಟಲೆ ದುಡ್ಡು ಬೇಕು. ಇಲ್ಲ, ₹1,00,000 ಮೈಸೂರು ಸಿಲ್ಕ್ ಸಿಗತ್ತೆ ಗೈಸ್. ಒರಿಜಿನಲ್ ಪ್ಯೂರ್ ಅಂದರೆ ಪ್ಯೂರ್ ಒರಿಜಿನಲ್ ಮೈಸೂರು ಸಿಲ್ಕ್ ಸಿಗತ್ತೆ. ಸೊ ಇವಾಗ ನಮ್ಮ ಲಕ್ಷ್ಮಿಗೆ ಇದು ಸಾಕು ಅಂತ ನಾವು ತೊಗೊಬಂದಿದ್ದೀವಿ. ಚೆನ್ನಾಗಿದೆ, ಏನು ಸಕ್ಕದಾಗಿದೆ ಅಂತ. ಈ ಥರ ಇದೆ ಸೀರೆ. ಇದ್ರದ್ದು ಬ್ಲೌಸ್ ಬಂದು ಗ್ರೀನ್ ಕಲರು, ನೋಡಿ ಗ್ರೀನ್ ಕಲರ್ ಬ್ಲೌಸು. ಅದೆಲ್ಲ ಸರಿ, ನಾನು ಹಿಂಗ್ ನರ್ಗೆ ಮಾಡೋದು, ಹಂಗ್ಯಾಕೆ ನರ್ಗೆ ಮಾಡಿದ್ದೆ? ನಾನು ಅದಕ್ಕೆ ಕೇಳಿದೆ. ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ಮತ್ತೆ ಮಾಡ್ತಿರೋದು. ನಾನು ಅದಕ್ಕೆ ಇದ್ಯಾಕೆ ಹಿಂಗೆ ಹಿಡ್ಕೊಂಡು ಕೂತಾಳೆ ಅನ್ಕೊಂಡೆ. ಅದಕ್ಕೆ ಏನು ಅದು ಅಂತ ಕೇಳಿದ್ದು.
ಆಫ್ ಮಾಡಿರಿ ಸಾಕು. ಲಾಸ್ಟ್ ಟೈಮ್ಗಿನ್ನ ಈ ಸಲ ಸ್ವಲ್ಪ ಚೆನ್ನಾಗಿ ಉಡ್ಸಿದ್ದೆ. ದೇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಡಬಲ್ ನೆರಿಗೆ ಬರುತ್ತಲ್ಲ ಆ ಥರ ಲೈನಲ್ಲಿ ಉಡ್ಸಿದ್ದೆ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಫಸ್ಟ್ ಅಟೆಂಪ್ಟ್ಗೆ ಚೆನ್ನಾಗಿ ಬಂದಿತ್ತು ಸೀರೆ. ಮಿಸ್ ಏನಾರು ಅದು ಬಿಟ್ಟರೆ ಹೋಗಿ ರಂಗೋಲಿ ಅದು ಹೇಗೆ ನಿನ್ನೆ ನೀವು ನೋಡಿದ್ರಿ ನಾನು ಸೀರೆ ಎಲ್ಲ ಡ್ರಾಪಿಂಗ್ ಮಾಡೋದೆಲ್ಲ. ಇವಾಗ ಸಂಜೆ ಆಗಿದೆ, ವಿಡಿಯೋ ಮಾಡಿರಲಿಲ್ಲ, ನಾನು ತುಂಬ ಬ್ಯುಸಿ ಇದೆ ಅದಕ್ಕೆ. ಸೊ ಅಮ್ಮ ಬಂದಿದ್ದರು, ಅಂದರೆ ನನಗೆ ಕಾಯಿ ಕೊಡೋದಕ್ಕೆ, ಗೌರಿ ಬಾಗಿನ ಕೊಡೋದಕ್ಕೆ. ದೇವ್ರನ್ನ ತೋರಿಸ್ತೀನಿ, ಈಗ ಅಲಂಕಾರ ಮಾಡಿದ್ದೀನಿ, ಈಗ ಪೂಜೆ ಮಾಡಿದ್ದೀನಿ ಅಂತ. ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ, ಮತ್ತೆ ಟೈಮ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿ ಸೀತಾಫಲ ತಿಂತಾ ಇದ್ದಾರೆ ನಮ್ಮ ಯಜಮಾನ್ರು. ಅದು ನಮ್ಮನೆ ಊರಲ್ಲಿ, ನಮ್ಮೂರಲ್ಲಿ ನಮ್ಮನೆ ಮರದಲ್ಲಿ ಬಿಟ್ಟಿದ್ದು, ಅದು ಹಣ್ಣಾಗಿದೆ. ಅಮ್ಮ ತಂದಿದ್ರಲ್ಲ ಅದನ್ನು ತಿಂತಾ ಇದ್ದಾರೆ. ತೋರಿಸ್ತೀನಿ ನೋಡಿ, ಇದೇ ಹಣ್ಣು. ಮಾರ್ಕ್ ನೋಡಿ ಮೂಗ್ ಮೇಲೆ. ಸೊ ಅಷ್ಟೇ ಗೈಸ್, ಇವಾಗ ಒಳಗೆ ದೇವ್ರನ್ನ ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಬನ್ನಿ ನೋಡ್ಕೊಂಡು ಬರೋಣ. ಇದೇ ನಮ್ಮಮ್ಮ ಬಾಗಿನ ಕೊಟ್ಟಿದ್ದು, ಅಂದರೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾರಲ್ಲ ಅದೇ ರೀತಿ ಕಾಯಿ ಎತ್ಕೊಂಡು ಬಂದಿದ್ರು. ಸೊ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದು. ಒಳಗಿಡೋಕ್ಕಾಗಿಲ್ಲ ಅಂತ ಬಾಗ್ಲ ಹತ್ರನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಅದನ್ನು. ಸೊ ಈ ಥರ ಕಾಣಿಸ್ತಾ ಇತ್ತು ನಮ್ಮನೆ ಲಕ್ಷ್ಮಿ. ತುಂಬಾ ದೃಷ್ಟಿಯಾಗಿತ್ತು ಅವಳಿಗೆ, ದೃಷ್ಟಿ ಕೂಡ ತೆಗೆದ್ವಿ ಎಲ್ಲರೂ ಹೋದ್ಮೇಲೆ ನೈಟು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಹಾಗೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಹಿಂದೆ ಮಾವಿನ ಎಲೆಯಲ್ಲಿ ಕಿರೀಟ ಥರ ಡಿಸೈನ್ ಬೇರೆ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಆಮೇಲೆ ಹೇಳ್ತಾರೆ ಮಾಸ್ಟ್ರು ನಿನ್ ದಿವಸ ನನ್ನ ಕತೆ ಇದ್ದೇ ಇರುತ್ತೆ ಅಂತ. ಇದು ಆಚೆ ಎಲ್ಲ ದೀಪನ ಕಚ್ಚಿಟ್ಟಿದ್ವಿ, ಅಂದರೆ ತುಳಸಿ ಕಟ್ಟೆ ಹತ್ರ ಎಲ್ಲ, ಹಾಗೆ ಬಾಗಿಲಿಗೆ ಹೊಸಲಿಗೂ ದೀಪ ಕಚ್ಚಿಟ್ಟಿದ್ವಿ. ಸೊ ಮೇಲೆಲ್ಲ ಈ ರೀತಿ ಅಲಂಕಾರ ಮಾಡಿದ್ದೆ. ಹಾಗೆ ನಾವು ಹಬ್ಬದ ಮಾರನೇ ಬೆಳಗ್ಗೆ ಲಕ್ಷ್ಮಿಯ ತೆಗಿಯಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಅಮಾವಾಸ್ಯೆ ಇದ್ದಿದ್ದರಿಂದ. ಏಯ್ ಇದು ಮೇಲೆ ಇದು ನನ್ನ ರಂಗೋಲಿ ಎಲ್ಲ ಅಳಿಸಿದ್ಯಾ ನೀನು? ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದೆ. ನನ್ನ ರಂಗೋಲಿ ಎಲ್ಲ ಅಳ್ಸಾಕಿದ್ದಾರೆ. ಹಾಂ, ಗೇಟ್ ಈಗಲೂ ಓಪನ್ ಇದೆ, ಬಂದಿಲ್ಲ. ಸೊ ಗೈಸ್, ಇದೆ ನಾನು ಬಿಡಿಸಿದ ರಂಗೋಲಿ. ಆದರೆ ನಾಯಿ ಬಂದು ಮಲ್ಕೊಂಡು ಎಲ್ಲನೂ ಅಳ್ಸಾಕಿದೆ. ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತೈತೆ. ತಕ್ಷಣ ಇಲ್ಲೊಂದು ಅಮ್ಮ ಅಲ್ದಿರ ನನಗೆ ನಮ್ಮ ದೊಡ್ಡಪ್ಪನ ಮಗ ಸಂಪತ್ತು ಕೂಡ ಕಾಯಿ ಕೊಡ್ತಾನೆ. ಅಂದರೆ ಅವ್ನು ನಮಗೆ ಅಣ್ಣ ತಮ್ಮ ಆ ಥರ ಆಗ್ತಾನೆ. ನಮ್ಮ 3 ಜನಕ್ಕೂ ಅವನೊಬ್ಬನೇ ಕಾಯಿ ಕೊಡೋದು, ಅಮ್ಮ ಬಿಟ್ಟರೆ. ಸೊ ಎಲ್ಲರೂ ಗೆಸ್ಟ್ ಬಂದಿದ್ರು, ಎಲ್ಲ ಊಟ ಮಾಡ್ತಾಯಿದ್ರು, ಎಲ್ಲ ಎಂಜಾಯ್ ಮಾಡಿದ್ವಿ. ಲಕ್ಷ್ಮಿನೂ ಕೂಡ ಕೂರಿಸಿದ್ವಲ್ಲ, ವೆರೈಟಿ ಅಡುಗೆನೂ ಮಾಡಿದರು ಮನೆಯಲ್ಲಿ. ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡ್ವಿ. ಹಾಗೆ ಅಪ್ಪಗೆ ನಾಳೆ ಸ್ಕೂಲ್ಗೆ ಗಣೇಶನ ತಗೊಂಡೋಗ್ಬೇಕಿತ್ತಂತೆ. ಸೊ ಗಣೇಶನ ಮಾಡ್ತಾಯಿದ್ರು ನಮ್ಮ ಅಕ್ಕ ಎಲ್ಲ ಬಂದು. ಸೊ ಇಷ್ಟ ಗೈಸ್, ಹೇಗಿತ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.